ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ಗುಡ್ ನ್ಯೂಸ್ ಇದೆ, ಒಂದು ಬ್ಯಾಡ್ ನ್ಯೂಸ್ ಇದೆ. ಸೊ ಬ್ಯಾಡ್ ನ್ಯೂಸ್ ಏನಂತ ಹೇಳಿದ್ರೆ, ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ಪ್ರತಿ ತಿಂಗಳು ನೀವೇನು ಪಡ್ಕೊಳ್ತಾ ಇದ್ದೀರೋ ಅದು ಇನ್ನು ಮುಂದೆ 3 ತಿಂಗಳಿಗೊಮ್ಮೆ 6,000 ರೂಪಾಯಿ ಬರುತ್ತೆ ಅಂತ ಹೇಳ್ಬಿಟ್ಟು ಈಗಾಗಲೇ ಗ್ಯಾರಂಟಿ ಯೋಜನೆಯ ಸಮಿತಿಯ ಅಧ್ಯಕ್ಷರಾಗಿರುವಂಥ HM ರೇವಣ್ಣನವರು ಹೇಳಿದ್ದಾರೆ. ಸೊ ಹೌದಾ, 3 ತಿಂಗಳಿಗೊಮ್ಮೆನೇ ಇನ್ನು ಮುಂದೆ ಬರುತ್ತಾ, ಪ್ರತಿ ತಿಂಗಳು 2,000 ರೂಪಾಯಿ ಬರೋದಿಲ್ವಾ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆದಂಥ ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ಜೊತೆಗೆ ಏನಕ್ಕೋಸ್ಕರ ಈ ರೀತಿಯಾಗಿ ಅವರು ಚೇಂಜನ್ನು ಮಾಡ್ತಾ ಇದ್ದಾರೆ, ಏನಕ್ಕೋಸ್ಕರ ಈ ರೀತಿಯಾಗಿ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆದಂಥ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ಅದರ ಜೊತೆಗೇ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣದ ಕುರಿತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಕೂಡ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹಣ ಪ್ರತಿ ತಿಂಗಳು 2,000 ರೂಪಾಯಿ ಹಣ ಜಮಾ ಮಾಡ್ತಾ ಇದ್ದಾರೆ. ಹತ್ತತ್ರ ಒಂದು ಕಂತಿನ ಹಣ ಜಮಾ ಮಾಡೋದಕ್ಕೆ 2,500ದಿಂದ 3,000 ಕೋಟಿಯಷ್ಟು ಹಣ ಖರ್ಚಾಗುತ್ತೆ. ಆದರೆ ಅದರಲ್ಲೂ ಕೆಲವೊಂದಿಷ್ಟು ಟೆಕ್ನಿಕಲ್ ಇಶ್ಯೂಸ್, ಸಾಕಷ್ಟು ಸಮಸ್ಯೆಗಳು ಆಗ್ತಾ ಇದೆ. ಎಷ್ಟೋ ಜನರಿಗೆ ಹಣನೇ 20ನೇ ಕಂತಿನ ಹಣನೇ ಇನ್ನೂ ಕೂಡ ಜಮಾ ಆಗಿಲ್ಲ. ಸಾಕಷ್ಟು ಮಹಿಳೆಯರು ಇನ್ನೂ ಕೂಡ 20ನೇ ಕಂತಿನ ಹಣನೇ ನಮ್ಗೆ ಇನ್ನೂ ಬಂದಿಲ್ಲ, ಅಕ್ಕಪಕ್ಕದ ಮನೆಯವ್ರಿಗೆ ಬಂದಿದೆ, ನಮ್ಮ ರಿಲೇಟಿವ್ಸಿಗೆ ಬಂದಿದೆ, ನಮ್ಮ ಫ್ರೆಂಡ್ಸಿಗೆ ಬಂದಿದೆ, ನಮ್ಗಿನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ವೆಯ್ಟ್ನ ಮಾಡ್ತಾ ಇರ್ತೀರಾ. ಸೊ ಸ್ನೇಹಿತರೆ, ಈ ರೀತಿ ಟೆಕ್ನಿಕಲ್ ಇಶ್ಯೂಸ್ ಸಾಕಷ್ಟು ಮಹಿಳೆಯರಿಗೆ ಈಗಾಗಲೇ ಆಗ್ತಾ ಇದೆ. ಪ್ರತಿ ತಿಂಗಳು ಕೂಡ ಸಾಕಷ್ಟು ಮಹಿಳೆಯರಿಗೆ ಆಗ್ತಾ ಇದೆ. 20 ಕಂತಿನ ಹಣ ಈಗಾಗಲೇ ಬಿಡುಗಡೆ ಆಗಿದೆ. ಅದರಲ್ಲಿ ಕರೆಕ್ಟಾಗಿ 20 ಕಂತಿನ ಹಣ ಎಲ್ರಿಗೂ ಕೂಡ ಬಿಡುಗಡೆ ಆಗಿಲ್ಲ. ಅದರಲ್ಲೂ ಒಂದು 3-4 ಕಂತಿನ ಹಣ ಸ್ಕಿಪ್ ಆಗಿದೆ. ನಮಗೆ ಗೊತ್ತೇ ಇಲ್ಲ ಅದು ಸ್ಕಿಪ್ ಆಗಿರೋದು. ಮಧ್ಯದಲ್ಲಿ ಬಂದೇ ಇಲ್ಲ, ಈ ತಿಂಗಳು ಬರುತ್ತೆ ಇಲ್ಲ ಮುಂದಿನ ತಿಂಗಳಲ್ಲಾದರೂ ಈ ತಿಂಗಳಿಂದ ಹಣ ಸೇರ್ಕೊಂಡು ಬರುತ್ತೆ ಅಂತ ಬಿಟ್ಟು ವೆಯ್ಟ್ ಮಾಡಿ ಮುಂದಿನ ತಿಂಗಳು ಬರ್ತಾ ಇಲ್ಲ. ಮುಂದಿನ ತಿಂಗಳು ಬರೀ ಮುಂದಿನ ತಿಂಗಳ ಹಣ ಮಾತ್ರ ಬಂದಿರುತ್ತೆ. ಸೊ ಈ ತಿಂಗಳ ಹಣ ಹಾಗೆ ಅದು ಸ್ಕಿಪ್ ಆಗಿ ಹೋಯ್ತು. ಎಲ್ಲಿ ಹೋಯ್ತು, ಯಾರನ್ನು ಕೇಳೋದು, ಏನೂ ಗೊತ್ತಾಗೋದಿಲ್ಲ. ಈ ರೀತಿ ಸಮಸ್ಯೆಗಳು ಆಲ್ಮೋಸ್ಟ್ ಆಲ್ ಎಲ್ರಿಗೂ ಕೂಡ ಆಗಿದೆ. ಸೊ ಸ್ನೇಹಿತರೆ, ಈ ರೀತಿ ಸಮಸ್ಯೆಗಳು ಆಗ್ತಿರೋದಕ್ಕೆ ಈಗಾಗಲೇ ಗ್ಯಾರಂಟಿ ಯೋಜನೆಯ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂಥ HM ರೇವಣ್ಣನವರು ಹೇಳ್ತಿರೋದೇನಂತ ಹೇಳಿದ್ರೆ, ಈಗಾಗಲೇ 1 ಲಕ್ಷದಷ್ಟು ಮಹಿಳೆಯರ ಅಕೌಂಟಿಗೆ ಹಣ ಹಾಕೋದಕ್ಕೆ ಪ್ರಾಬ್ಲಮ್ ಆಗಿದೆ. GST ಪ್ರಾಬ್ಲಮ್ ಆಗಿದೆ ಅಂತೆ. ಸೊ GSTಯಲ್ಲಿ ಯಾವ ರೀತಿ ಪ್ರಾಬ್ಲಮ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಸೊ GST ಪ್ರಾಬ್ಲಮ್ ಆಗಿರೋದ್ರಿಂದ ಸಾಕಷ್ಟು ಮಹಿಳೆಯರಿಗೆ ಈಗಾಗಲೇ ಹಣ ಜಮಾ ಮಾಡೋದಕ್ಕೆ ಆಗಿಲ್ಲ. ಅದರಲ್ಲೂ ಕೂಡ ಮತ್ತೆ ರಿವೆರಿಫಿಕೇಶನ್ ಮಾಡಿ 50,000ದಷ್ಟು ಮಹಿಳೆಯರಿಗೆ ಹಣ ಜಮಾ ಮಾಡುವಲ್ಲಿ ನಾವು ಸಫಲರಾಗಿದ್ದೀವಿ. ಇನ್ನೂ 50,000ದಷ್ಟು ಮಹಿಳೆಯರಿಗೆ ಹಣ ಜಮಾ ಮಾಡೋದು ಬಾಕಿ ಇದೆ. ಹಾಗಾಗಿ ಈ ಒಂದು ಗ್ಯಾರಂಟಿ ಯೋಜನೆ ಏನಿದೆಯೋ ಗೃಹಲಕ್ಷ್ಮಿ ಯೋಜನೆ, ಈ ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು 2,000 ರೂಪಾಯಿ ಹಣ ಜಮಾ ಮಾಡೋದ್ರ ಬದಲು 3 ತಿಂಗಳಿಗೊಮ್ಮೆ 6,000 ರೂಪಾಯಿ ಜಮಾ ಮಾಡೋಣ. ಸೊ ಟೆಕ್ನಿಕಲ್ ಇಶ್ಯೂ ಏನೇ ಪ್ರಾಬ್ಲಮ್ ಇರಲಿ ಅದೆಲ್ಲದೂ ಕೂಡ ಒಂದೇ ಸಲ ಜಮಾ ಆಗುತ್ತೆ. 3 ತಿಂಗಳು ಪ್ರತಿ ತಿಂಗಳು ಅದೇ ಕಾಯ್ತಾ ಕೂತ್ಕೊಳ್ಳೋದು, ಹಣ ಜಮಾ ಆಗಿಲ್ಲ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಜನರಿಗೆ ಹಣ ಜಮಾ ಆಗೋದು, ಕೆಲವೊಂದಿಷ್ಟು ಜನರಿಗೆ ಹಣನೇ ಜಮಾ ಆಗದೆ ಇರೋದು, ಈ ರೀತಿ ಪ್ರಾಬ್ಲಮ್ಗಳು ಸಾಕಷ್ಟು ಮಹಿಳೆಯರಿಗೆ ಆಗ್ತಾ ಇದೆಯಲ್ವಾ. ಹಾಗಾಗಿ 3 ತಿಂಗಳಿಗೊಮ್ಮೆ ಒಂದೇ ಸಲ ಜಮಾ ಮಾಡಿಬಿಟ್ರೆ ಅದರಲ್ಲಿ ಮಧ್ಯದಲ್ಲಿ ಏನು ಸ್ಕಿಪ್ ಆಗುತ್ತಲ್ಲ, 1 ತಿಂಗಳೇನಾದ್ರು ಸ್ಕಿಪ್ ಆಗೋ ಚಾನ್ಸಸ್ ಇದ್ರೂ ಕೂಡ ಸ್ಕಿಪ್ ಆಗೋದಿಲ್ಲ. ಎಲ್ರಿಗೂ ಕೂಡ ಹಣ ಜಮಾ ಆಗತ್ತೆ ಅಂತ ಹೇಳ್ಬಿಟ್ಟು ಈಗಾಗಲೇ HM ರೇವಣ್ಣನವರ ಲೆಕ್ಕಾಚಾರ. ಸೊ ಇದನ್ನ ಈಗಾಗಲೇ ಮಾಧ್ಯಮದ ಮೂಲಕ ಹೇಳಿದ್ದಾರೆ ಸ್ನೇಹಿತರೆ. ಈಗಾಗಲೇ ಮೀಡಿಯಾದವರು ಹೋಗಿ ಕ್ವಶನ್ ಕೇಳಿದ್ದಾರೆ ಇವರಿಗೆ. ಸೊ ಇವರು ಈ ರೀತಿಯಾಗಿ ಆನ್ಸರ್ ಮಾಡಿದ್ದಾರೆ. ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಒಂದು ಗುಡ್ ನ್ಯೂಸ್ನ ನೀಡಿದ್ದಾರೆ ಸ್ನೇಹಿತರೆ. ಸೊ ಅದೇನಂತ ಹೇಳಿದ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಹತ್ರ ಹೋಗಿ ಮೀಡಿಯಾದವರು ಕೇಳಿದ್ದಾರೆ. ಸೊ ಗ್ಯಾರಂಟಿ ಯೋಜನೆಯ ಸಮಿತಿಯ ಅಧ್ಯಕ್ಷರಾಗಿರುವಂಥ HM ರೇವಣ್ಣನವರು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ಪ್ರತಿ 3 ತಿಂಗಳಿಗೊಮ್ಮೆ 6,000 ರೂಪಾಯಿ ಹಣ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಪ್ರತಿ ತಿಂಗಳು 2,000 ರೂಪಾಯಿ ಹಣ ಇನ್ನು ಮುಂದೆ ಜಮಾ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನಿಮ್ಮ ಅಭಿಪ್ರಾಯ ಏನು? ಇದು ನಿಜಾನ ಸುಳ್ಳ ಅಂತ ಕೇಳಿದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಿರೋದೇನಂತ ಹೇಳಿದ್ರೆ, ಇದು ನನ್ನ ಗಮನಕ್ಕೆ ಇನ್ನೂ ಕೂಡ ಬಂದಿಲ್ಲ. ಸೊ ಅವರು ಏನಕ್ಕೋಸ್ಕರ ಈ ರೀತಿಯಾಗಿ ಹೇಳಿದಾರೋ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ನಾನು ಕೂಡ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀನಿ. ಸೊ ಅವರು ಈಗ ಸಿಗ್ತಾ ಇಲ್ಲ.
ಸೊ ಏನಕ್ಕೋಸ್ಕರ ಈ ರೀತಿಯಾಗಿ ಮಾಧ್ಯಮದಲ್ಲಿ ಹೇಳಿದರೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಸದ್ಯದ ಮಟ್ಟಿಗೆ ಈ ರೀತಿಯಾಗಿ ಚಿಂತನೆಯನ್ನು ನಾವು ನಡೆಸಿಲ್ಲ. ಸೊ ಗೃಹಲಕ್ಷ್ಮಿ ಯೋಜನೆಯ ಹಣ ಪ್ರತಿ ತಿಂಗಳು ಏನು ಜಮಾ ಆಗುತ್ತೋ ಅದೇ ರೀತಿಯಾಗಿ ಜಮಾ ಆಗುತ್ತೆ. ಸದ್ಯದ ಮಟ್ಟಿಗೆ 3 ತಿಂಗಳಿಗೊಮ್ಮೆ ಈ ಹಣನ ಜಮಾ ಮಾಡೋದು ಅದ್ರ ಬಗ್ಗೆ ಮೀಟಿಂಗ್ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲೂ ಕೂಡ ಪ್ರಸ್ತಾವನೆ ನೀಡಿಲ್ಲ. ಸೊ ಇದ್ರ ಬಗ್ಗೆ ಅವ್ರ ಹತ್ರ ಮಾತಾಡಿ ಮುಂದಿನ ದಿನಗಳಲ್ಲಿ ನಾನು ಅಪ್ಡೇಟ್ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ಸ್ನೇಹಿತರೆ, ಇದ್ರ ಬಗ್ಗೆ ಸದ್ಯಕ್ಕೆ ಬರ್ತಿರುವಂತ ಮಾಹಿತಿ ಪ್ರಕಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ HM ರೇವಣ್ಣನವರು ಸುಮ್ಮನೆ ಹೇಳಿರ್ಬೋದೇನೋ. ಸೊ ಗೊತ್ತಿಲ್ಲ, ಯಾವುದೇ ರೀತಿಯಾದಂಥ ಬೆಳವಣಿಗೆ ಆದರೂ ಕೂಡ ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ. 3 ತಿಂಗಳಿಗೊಮ್ಮೆ ಹಾಕ್ತಾರಾ ಅಥವಾ ಪ್ರತಿ ತಿಂಗಳಿಗೊಮ್ಮೆ ಈಗಾಗಲೇ ಯಾವ ರೀತಿಯಾಗಿ 2,000 ರೂಪಾಯಿ ಹಣ ಜಮಾ ಮಾಡ್ತಾ ಇದ್ದಾರೋ ಅದೇ ರೀತಿಯಾಗಿ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಯಾವುದೇ ರೀತಿಯಾದಂಥ ಅಪ್ಡೇಟ್ ಬಂದರೂ ಕೂಡ ನನ್ನ ಚಾನಲ್ನಲ್ಲಿ ನಾನು ವಿಡಿಯೋ ಮಾಡಿ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇರ್ತೀನಿ. ಹಾಗೇನೇ ಮೀಡಿಯಾದವರು ಕೇಳಿದ್ರು 21ನೇ ಕಂತಿನ ಹಣ ಯಾವಾಗ ಜಮಾ ಆಗತ್ತೆ ಮೇಡಮ್ ಅಂತ ಹೇಳ್ಬಿಟ್ಟು ಕೇಳಿದ್ರು. ಸೊ ಇದ್ರ ಬಗ್ಗೆ ಈಗಾಗಲೇ ಟ್ರೆಜರಿ ಕಡೆಯಿಂದ ಹಣ ಬಿಡುಗಡೆ ಆಗಿದೆ. ಇನ್ನೇನು ಜನಗಳ ಅಕೌಂಟಿಗೆ ಹಣ ಹಾಕೋದು ಒಂದೇ ಬಾಕಿ ಇರೋದು. ಸೊ ಹಣಕಾಸು ಇಲಾಖೆ ಕಡೆಯಿಂದ ಹಣ ಸಿಕ್ಕಾಗಿದೆ. ಸದ್ಯದಲ್ಲೇ ಎಲ್ಲರ ಖಾತೆಗೂ 21ನೇ ಕಂತಿನ 2,000 ರೂಪಾಯಿ ಹಣನ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಭರವಸೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಸ್ನೇಹಿತರೆ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸುವಂಥ ಪ್ರಯತ್ನ ಮಾಡಿ. HM ರೇವಣ್ಣನವರು ಹೇಳಿರೋದು ಸರಿನಾ ಇಲ್ವಾ? ಹಾಗೆಯೇ ನಿಮಗೆ ಪ್ರತಿ ತಿಂಗಳು ಹಣ ಬೇಕಾ ಅಥವಾ 3 ತಿಂಗಳಿಗೊಮ್ಮೆ ನಿಮಗೆ ಹಣ ಬೇಕಾ? ನಿಮ್ಮ ಅಭಿಪ್ರಾಯ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸಮೀಕ್ಷೆ ಏನಾದರೂ ನಡೆಸಿದಾರಂತ ಹೇಳಿದ್ರೆ ಅಥವಾ ನಡೆಸ್ತಾರಂತ ಹೇಳಿದ್ರೆ ನಮ್ಮ ಈ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿರುವಂಥ ಕಾಮೆಂಟ್ ಸೆಕ್ಷನ್ ಓಪನ್ ಮಾಡಿ ನೋಡೋದು ಫಸ್ಟ್ ಸ್ನೇಹಿತರೆ. ಸೊ ಕಾಮೆಂಟ್ ಸೆಕ್ಷನ್ ಅಲ್ಲಿ ನೋಡ್ತಾರೆ ಯಾರ್ಯಾರ ಅಭಿಪ್ರಾಯ ಹೆಚ್ಚು ಯಾವ ರೀತಿಯಾಗಿ ಒಲವು ತೋರ್ತಾ ಇದ್ದಾರೆ. ಸೊ ಅಂಥವರ ಅಭಿಪ್ರಾಯನ ಲೆಕ್ಕಕ್ಕೆ ತಗೊಳ್ತಾರೆ. ಹಾಗಾಗಿ ಸಾಕಷ್ಟು ಜನರು, ಎಷ್ಟಾಗುತ್ತೋ ಅಷ್ಟು ಜನರು ಅಭಿಪ್ರಾಯನ ತಿಳಿಸಿ. ನಿಮ್ಮ ಅಭಿಪ್ರಾಯ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿ ತಿಂಗಳು ಬೇಕಾ ಇಲ್ಲ 3 ತಿಂಗಳಿಗೊಮ್ಮೆ ಬೇಕಾ ಹಣ? ಹಾಗೆ ಎಷ್ಟು ಕಂತಿನ ಹಣ ನಿಮ್ಗೆ ಇನ್ನೂ ಬರೋದು ಬಾಕಿ ಇದೆ? ದಯವಿಟ್ಟು ಕಮೆಂಟ್ಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದೆಲ್ಲದನ್ನು ಕೂಡ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದೆ ಅನ್ಸಿದ್ರೆ ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.